ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಡಿರುವಂಥದ್ದು ಕ್ಲೀನ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳೋದು. ಹಾಗೆ ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಶುಂಠಿ. ನಾನು ಒನ್ ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ, 3 ಜನಕ್ಕಾಗೋಷ್ಟು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ನಾನು ಮಟನ್ ಸಾಂಬಾರು ಪುಡಿ ಮಾಡ್ಕೊಂಡಿರುವಂಥದ್ದು. ಇದಕ್ಕೆ ಮೆಣಸಿನ್ಕಾಯಿ, ಹುರ್ಗಡ್ಲೆ ಮತ್ತು ಮೆಣಸಿನ್ಕಾಯಿ, ಧನಿಯಾ ಹುರಿದ್ಬಿಟ್ಟು ಪೌಡ್ರ್ ಮಾಡಿಸ್ಕೊಂಡಿರೋದು, 3 ಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ಆದರೆ ಸಾಕು, ನೈಸಿಗೆ ಆಗಬೇಕು ರುಬ್ಬಿರೋದು. ಈಗ ರುಬ್ಬಿದ್ದಾಗಿದೆ, ಈ ರೀತಿ ಆದರೆ ಸಾಕು. ಇದನ್ನು ಸೈಡಿಗಿಟ್ಟು ಪಾತ್ರೆಯಲ್ಲಿ 3 ಸ್ಪೂನು ಆಯಿಲ್ ಹಾಕಿದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣ ಸ್ಪೂನಲ್ಲಿ 3 ಸ್ಪೂನು ಅಥವಾ 1 ಸ್ಪೂನು ಅಥವಾ 2 ಸ್ಪೂನ್ ಹಾಕ್ಕೊಂಡ್ರು ನಡೆಯುತ್ತೆ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಅದು ಎಣ್ಣೆ ಕಾಯಬೇಕು. ಕಾದ ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಡಿಸಿದ್ರೆ ಸಾಕು. ಇದು ಇಷ್ಟು ಹಾಕ್ಕೊಂಡು ಬಾಡಿಸ್ಬೇಕು. ಆದ ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ, ಇವಾಗ ಇದನ್ನು ಈರುಳ್ಳಿ ಎಲ್ಲ ಬೆಂದಿದೆ. ಅದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆನ, ರುಬ್ಬಿರುವಂಥ ಮಸಾಲೆನ. ಮಟನ್ ಸಾಂಬಾರು ಪುಡಿ ಅಂತಂದರೆ ನಾವು ಮಟನ್ ಸಾಂಬಾರು, ಕಡಲೆಕಾಳು ಸಾಂಬಾರು, ಮಸಾಲೆ ಸಾಂಬಾರು ಏನು ಮಾಡ್ತೀವೋ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಧನಿಯಾ ಹುರ್ಕೊಂಡು, ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಹಾಗೆ ಕಡಲೆಕಾಳನ್ನು ಹುರಿದು, ಅರಿಶಿನದ ಕೊಂಬನ್ನು ಹುರಿದು ಇಷ್ಟನ್ನು ಹಾಕಿ ನಾನು ಮಿಷಿನಲ್ಲಿ ಪೌಡ್ರ್ ಮಾಡಿಟ್ಕೊಂಡಿರೋದು. ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಕಡಲೆಕಾಳು ಸಾಂಬಾರು, ಈ ಥರ ಮಸಾಲೆ ಸಾಂಬಾರಿಗೆ ನಾನು ಆ ಪೌಡರ್ನ ಯೂಸ್ ಮಾಡ್ತೀನಿ. ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು, ಮಸಾಲೆನ ಹುರಿದು ಆದಮೇಲೆ ಇದನ್ನು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ, ಹಸಿ ವಾಸನೆ ಇದ್ದಂಗೆ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇದು ಮಸಾಲೆ ಎಲ್ಲ ಗಂಟೆಲ್ಲ ಹೋಗೋವರೆಗೂ ನೀಟಾಗಿ ಅದನ್ನು ತಿರುಗಿಸ್ಕೊಂಬಿಡೋಣ ಒಂದು ಸೌಟಲ್ಲಿ. ಈ ರೀತಿ ಫುಲ್ಲು ಈರುಳ್ಳಿ ಮಾತ್ರ ಉಳ್ಕೊತು. ಇದೆಲ್ಲ ಫುಲ್ಲು ಮಸಾಲೆ ಎಲ್ಲ ನೀರೊಳಗಡೆ ಮಿಕ್ಸ್ ಆಯಿತು. ಈಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು. ಅದು ಕುದ್ದ ಮೇಲೆ ಸಾಂಬಾರು ಗಟ್ಟಿ ಆಗಿಬಿಡತ್ತೆ. ಹಾಗಾಗಿ ಇದಕ್ಕೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಲಿಡ್ ಮುಚ್ಚಿಬಿಡೋಣ, ಯಾಕೆಂದರೆ ಅದು ಚೆನ್ನಾಗಿ ಕುದಿಬೇಕು. ಫುಲ್ಲು ಮಸಾಲೆ ಸ್ಮೆಲ್, ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಹಾಗಾಗಿ ಅದು ಚೆನ್ನಾಗಿ ಕುದಿಬೇಕು. ಕುದ್ದಿದ್ದಾಗಿದೆ ಇದು. ಇದನ್ನು ಇವಾಗ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಕುದೀತಾ ಇದೆ. ಇದರಲ್ಲಿ ಇವಾಗ ನಾವು ಸ್ಟವ್ನ ಸಣ್ಣ ಮಾಡ್ಕೋಬೇಕು ಕುದೀತಾ ಇರುವಾಗ. ತುಂಬಾ ಬೇಗ ಆಗುತ್ತೆ. ಎಲ್ಲಿಂದಾರು ಹೊರಗಡೆ ಹೋಗಿ ಬಂದ ಮೇಲೂ ನಮಗೆ ಸ್ಟ್ರೈನ್ ಆಗೋಲ್ಲ, ಬೇಗನೆ ಮಾಡ್ಬೋದು. ಇದಕ್ಕೆ ನಾನು ಮೊಟ್ಟೆನ ಅಂದರೆ ಫಸ್ಟು ಸ್ಟವ್ನ ಸಿಮ್ ಮಾಡಿಕೊಂಡು, ಇಲ್ಲ ಬೇಕಾದರೆ ಆಗಲ್ಲ ಅಂತಂದರೆ ಕೆಳಗಡೆನೂ ಇಟ್ಕೊಂಡ್ಬಿಡ್ಬೋದು. ಪಾತ್ರೆ ಎತ್ತಿ ಕೆಳಗಡೆ ಇಟ್ಕೊಂಡು ಕೂಡ ಹಾಕ್ಬೋದು. ಈ ರೀತಿಯಾಗಿ ಒಂದೊಂದೇ ಮೊಟ್ಟೆನ ನಾವು ಓಪನ್ ಮಾಡಿ ಒಡೆದು ಮಧ್ಯಕ್ಕೆ ಮೊದಲಿಗೆ ನಾವು ಮೊಟ್ಟೆನ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು. ಆ ಮೊಟ್ಟೆನ ಒಂದೊಂದೇ ಅಂದರೆ ಒಂದು ಒಡೆದು ಬಿಟ್ಟಿರ್ತೀವಲ್ಲ ಅದ್ರ ಮೇಲೆ ಬಿಡಬಾರ್ದು, ಪಕ್ಕ ಬಿಟ್ಕೊಂಡು ಹೋಗಬೇಕು. ಈ ಥರ ಒಂದ್ರ ಮೇಲೆ ಒಂದು ಬಿಟ್ಟರೆ ಅದು ತಿರುಗಿಸ್ದಾಗ ಮತ್ತೆ ಎಲ್ಲ ಅಂಟ್ಕೊಂಡು ಒಂಥರ ಮೊಟ್ಟೆ ಸಾಂಬಾರು ಥರನೇ ಆಗೋಲ್ಲ, ಹಂಗಾಗ್ಬಿಡುತ್ತೆ. ಈಗ ನಾವು ಇದು ಫುಲ್ಲು ಹಂಗೆ ಬಿಟ್ಟಿದಾಗ ಅದು ಫುಲ್ಲು ಹಾಗೆ ಬೇಯ್ಕೊಂಡು ಹಾಗೆ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಇನ್ನು ಉಪ್ಪು ಯಾವುದೂ ಆ್ಯಡ್ ಮಾಡಿಲ್ಲ. ಒಬ್ಬೊಬ್ಬರಿಗೆ 2 ಮೊಟ್ಟೆ ಅಂತ ಹಾಕಿರೋದು ನಾನು. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಹೆಂಗೆ ಬೇಕೋ ಎಷ್ಟು ಮೊಟ್ಟೆ, 2 ತಿಂತೀನಿ ಅಂದರೆ 2, 1 ತಿಂತೀನಿ ಅಂದರೆ 1 ಹಾಕ್ಕೊಳ್ಬೋದು. ನಾನು
ಎರಡೆರಡು ಅಂತ ಹಾಕಿದ್ದೀನಿ ಒಬ್ಬೊಬ್ಬರಿಗೆ. ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಅಡುಗೆ ಮಾಡಬೇಕಿದ್ರೆ ರಿಸ್ಕ್ ಆಗೋಲ್ಲ, ಬೇಗ ಆಗಿಬಿಡತ್ತೆ. ಮಟನ್ನು ಚಿಕನ್ನು ಒಂದು ವಾರ ತಂದಿಲ್ಲ ಅಂದರೆ ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ತಂದಿಲ್ಲ ಅಂದರೆ ಮೊಟ್ಟೆ ಸಾಂಬಾರು ಒಂದಿನ ಮಾಡ್ಕೊಳ್ಬೋದು. ನೋಡಿ ಇವಾಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ನಾನು ತಿರುಗಿಸಿಲ್ಲ, ಮೇಲೆ ಹಾಕ್ಬಿಟ್ಟು ಹೀಗೆ ಒಂದು ಲಿಡ್ ಮುಚ್ತಾ ಇದ್ದೀನಿ. ಅಂದರೆ ಸಣ್ಣಗೆ ಇರುತ್ತೆ, ಸಿಮ್ಮಲ್ಲೇ ಇರುತ್ತೆ. ಇದು ಮೊಟ್ಟೆ ಎಲ್ಲ ಒಡ್ಕೊಂಡನಲ್ಲ, ಇದು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇದನ್ನು ನೀರಿನಲ್ಲಿ ತೊಳೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಅದೇ ಬಿಡಿಸ್ಕೊಂಡಿದ್ನಲ್ಲ ಈರುಳ್ಳಿ, ಈ ಮೊಟ್ಟೆ ಸಾಂಬಾರಿಗೇ ಅದೇ ಈರುಳ್ಳಿ ಸಿಪ್ಪೆ ಮತ್ತು ಎಗ್ದು ಸಿಪ್ಪೆನ ಮಿಕ್ಸಿ ಜಾರು ಹೇಗಿದ್ರು ತೊಳಿಬೇಕಿತ್ತಲ್ಲ, ಹಾಗಾಗಿ ಈ ಥರ ಪೌಡರ್ ಮಾಡಿಕೊಂಡು ಇದರೊಳಗಡೆ ನೀರು ಹಾಕ್ಬಿಟ್ಟು ಇದನ್ನು ಗಿಡಕ್ಕೆ ಹಾಕ್ತೀನಿ. ಇದನ್ನು ಅಡುಗೆಗೆ ಯೂಸ್ ಮಾಡಬೇಡಿ, ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಏನಕ್ಕೆ ರುಬ್ಕೊಂಡ್ರು ಅಂತ ಆಮೇಲೆ ಇದು ಮಾಡ್ಕೊಂಬಿಟ್ಟಿರ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈಗ ಲಿಡ್ ತೆಗೆದಿದ್ದೀನಿ ನೋಡಿ. ಇದು ಮಧ್ಯ ಮಧ್ಯ ಹೆಗ್ಗೆಲ್ಲ ಹಾಗೆ ಇರಬೇಕಲ್ಲ, ಹಾಗಾಗಿ ಕೆಳಗಡೆಯಿಂದ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪನೇ ಬಿಡಿಸ್ಬೇಕು. ಅಂದರೆ ಹೆಗ್ಗು ಹಾಕಿದ ತಕ್ಷಣವೇ ತೆಗಿಬಾರ್ದು. ಸ್ವಲ್ಪ ಬೆಂದ ಮೇಲೆ, ಕುದಿ ಬಂದ ಮೇಲೆ, ಮೊಟ್ಟೆ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ಅದನ್ನು ನಾವು ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅದು ಬೆಂದಿರಲಿಲ್ಲ, ಹಾಗಾಗಿ ನಾನು ಅದನ್ನು ಲಿಡ್ ಮುಚ್ಚಿದ್ದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಒಂದೊಂದೇ ಎಗ್ಗನ್ನ ಇವಾಗ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಹೇಗಿದೆ ಅಂತ. ಅದು ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಇರುತ್ತೆ, ಈ ರೀತಿ ಒಂದು ಅಂತ ಬರುತ್ತೆ. ಇದರೊಳಗಡೆ ಭಂಡಾರ ಇರುತ್ತೆ ಮತ್ತು ಸುತ್ತ ಎಲ್ಲ ಈ ರೀತಿ ವೈಟ್ದು ಈ ಥರ ಬಂದಿರುತ್ತೆ. ತುಂಬಾ ಚೆನ್ನಾಗಾಗುತ್ತೆ, ಬಡ್ಸೋಕ್ಕೂ ಈಸಿ ಆಗುತ್ತೆ. ಅಂದರೆ ತುಂಬ ಮಿಕ್ಸ್ ಮಾಡಬಾರ್ದು, ಮಿಕ್ಸ್ ಮಾಡಿದ್ರೆ ಪೀಸ್ ಆಗಿಬಿಡತ್ತೆ. ಈ ರೀತಿ ಓಪನ್ ಇಟ್ಕೊಂಡೇ ಮಾಡಿಕೊಂಡು ಊಟ ಮಾಡಿ, ತುಂಬಾ ಟೇಸ್ಟಿಯಾಗುತ್ತೆ. ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಏನು ಅನ್ನೋದು. ನೋಡಿ ಇಷ್ಟು ಒಂದು ಸ್ವಲ್ಪ ಕುದಿಬೇಕಷ್ಟೆ. ಕುದ್ದಾದಮೇಲೆ ಅದು ಸುತ್ತ ಇರೋದೆಲ್ಲ ಬಿಡಿಸ್ಕೊಳ್ಳೋಣ. ನಾನು ಸೌಟ್ ಯೂಸ್ ಮಾಡಿಲ್ಲ. ಯಾಕೆ ಅಂತಂದರೆ ಸೌಟ್ ಯೂಸ್ ಮಾಡಿದ್ರೆ ಫುಲ್ಲು ಎಲ್ಲ ಎತ್ತಬೇಕಿದ್ರೆ, ಇದು ಮಾಡಬೇಕಿದ್ರೆ ಎಲ್ಲ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಅಂತ ಹೇಳಿ ನಾನು ಸೌಟು ಯೂಸ್ ಮಾಡಿಲ್ಲ. ನೀವು ಅನ್ನದ ಕೈ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸುತ್ತ ಎಲ್ಲ ಅಂಟ್ಕೊಂಡಿತ್ತಲ್ಲ, ಅದಕ್ಕೆ ಸ್ಪ್ಯಾಚುಲ ತೊಗೊಂಡು ಪಾತ್ರೆ ಸ್ಕ್ರ್ಯಾಚ್ ಆಗುತ್ತೆ ಅಂತ ಸ್ಟೀಲಲ್ಲಿ ನಾನು ಇದರ ಸ್ಪ್ಯಾಚುಲ ಯೂಸ್ ಮಾಡಿದೆ ಅಷ್ಟೇ. ನೀವು ಫಸ್ಟು ಹಾಕಿದ ತಕ್ಷಣ ಬಡಿಸ್ಬೇಕಿದ್ರೆ, ಸಾಂಬಾರು ಬಡಿಸ್ಬೇಕಿದ್ರೆ ಊಟಕ್ಕೆ, ಆವಾಗ ಸೌಟ್ ಯೂಸ್ ಮಾಡಿ. ತಿರುಗಿಸೋವಾಗ ಮಾತ್ರ ಯೂಸ್ ಮಾಡಬೇಡಿ ಸೌಟು. ಈಗ ಆಫ್ ಆಯಿತು, ಸ್ಟವ್ ಎಲ್ಲ ಆಫ್ ಮಾಡಿ ಸಾಂಬಾರು ಬಡಿಸ್ತಾ ಇದ್ದೀನಿ. ಒಂದು ಮುದ್ದೆ ಮತ್ತು ಎಗ್ ಸಾಂಬಾರು, ಇದ್ರ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದಂತೂ ಸಾಂಬಾರು. ಏನು ಚಿಕನ್ನು ಮಟನ್ನು ಏನೂ ತರೋಕ್ಕಾಗಲಿಲ್ಲ ಅವತ್ತು ಅಂತಂದರೆ ತಕ್ಷಣಕ್ಕೆ ನಾನು ಮೊಟ್ಟೆ ಸಾಂಬಾರೇ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಏನು ಅಂತ. ಆದರೆ ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.